ಇನ್ನು ಈದ್ ಮಿಲಾದ್ನ ಮೆರವಣಿಗೆ ಏನಿದೆ ಪಾಲಿಸ್ತೇನ್ ಪರ ಅಲ್ಲಿ ಘೋಷಣೆ ಕೂಗಲಾಗಿದೆ. ಚಿತ್ರದುರ್ಗದ ಗಾಂಧಿ ವೃತ್ತ ಎಲ್ಲಾಗಿರುವಂತಹ ಘಟನೆ, ಪ್ಯಾಲೆಸ್ತೇನ್ ಬಾವುಟ ಹಿಡಿದು ಯುವಕರ ಘೋಷಣೆ. 2 ಧ್ವಜವನ್ನ ಈಗ ಕಿಡಿಗೇಡಿಗಳಿಂದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ಯಾಲೆಸ್ತೇನ್ ಬಾವುಟವನ್ನ ಹಿಡಿದು ಯುವಕರು ಘೋಷಣೆ ಕೂಗಿದ್ರು. ಈದ್ ಮಿಲಾದ್ ಸಂದರ್ಭದಲ್ಲಿ 2 ಧ್ವಜವನ್ನ ಈಗ ಪೊಲೀಸರು ಕಿತ್ತು ಅಲ್ಲಿಂದ ಕಳಿಸಿದ್ದಾರೆ. ನೋಡಿ, ಇದು ಪ್ಯಾಲೆಸ್ತೇನ್ನ ಬಾವುಟ ಕೂಡ ರಾರಾಸುತ್ತೆಯಲ್ಲಿ. ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಆಗಿರುವಂತಹ ಘಟನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಭಾರತದಲ್ಲಿ ಪ್ಯಾಲೆಸ್ತೇನ್ನ ಬಾವುಟವನ್ನು ಹಾರಿಸಿರುವಂಥದ್ದಾಗಿದೆ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಬಸವರಾಜ್, ಯಾರಿವರು ಪ್ಯಾಲೆಸ್ತೇನ್ ಧ್ವಜವನ್ನ ಪ್ರದರ್ಶನ ಮಾಡಿದ್ದು, ನಂತರ ಏನಾಯ್ತು? ಅವಿನಾಶ್, ಏನು ಇವತ್ತು ಚಿತ್ರದುರ್ಗದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮೆರವಣಿಗೆ ನಡೀತು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ನಗರದ ಬಡ ಮಕಾನಿಂದ ಈ ಮೆರವಣಿಗೆ ಆರಂಭವಾಯಿತು. ಮಧ್ಯಾಹ್ನ ಒಂದು 3-3:30 ಗಂಟೆ ಸುಮಾರಿಗೆ ಚಿತ್ರದುರ್ಗ ನಗರದ ಗಾಂಧಿ ವೃತ್ತದ ಬಳಿಗೆ ಮೆರವಣಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲ ಯುವಕರು ಪ್ಯಾಲೆಸ್ತೇನ್ ಧ್ವಜವನ್ನ ಒಂದು ಪ್ರದರ್ಶನವನ್ನು ಮಾಡಿದ್ರು. ಅದರ ಜೊತೆಗೆ ಪ್ಯಾಲೆಸ್ತೇನ್ ಪರವಾಗಿ ಘೋಷಣೆಯನ್ನ ಕೂಗಿದ್ರು. ಪ್ಯಾಲೆಸ್ತೇನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನು ಕೂಡಿದ್ರು. ಅದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಸಹ ಆ ಸ್ಥಳದಲ್ಲಿದ್ದರು. ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗದ ಮುಂದೆ ಈ ಒಂದು ಘೋಷಣೆಗಳು ಮೊಳಗಿದ್ವು ಅಂತಲೇ ಹೇಳ್ಬೇಕಾಗ್ತದೆ. ತಕ್ಷಣಕ್ಕೆ ಪೊಲೀಸ್ ಅಧಿಕಾರಿಗಳು ಅಲ್ಲಿರ್ತಕ್ಕಂತಹ ಮುಖಂಡರಿಗೆ ಈ ಬಗ್ಗೆ ವಾರ್ನ್ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಪರಿಸ್ಥಿತಿ ತಿಳಿಗೊಂಡಿತ್ತು. ತದನಂತರ ಮತ್ತೆ ಮೆರವಣಿಗೆ ಮುಂದುವರೆದಿದ್ದು. ಇದೀಗ ಪೋಸ್ಟ್ ಆಫೀಸ್ ಬಳಿ ಮೆರವಣಿಗೆ ಸಾಗ್ತಾ ಇದೆ. ಮತ್ತೆ ಗಾಂಧಿನಗರಕ್ಕೆ ಬಂದು ಈ ಒಂದು ಸರ್ಕಲ್ಗೆ ಬಂದು ಈ ಮೆರವಣಿಗೆ ಸಮಾಪ್ತಿಗೊಳ್ತಕ್ಕಂತ ಸಾಧ್ಯತೆಗಳಿದಾವೆ ಅವಿನಾಶ್. ಹೀಗಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ ಅವಿನಾಶ್. ಧನ್ಯವಾದ ಬಸವರಾಜ್. ಇದು ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಈದ್ ಮಿಲಾದ್ನ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲೆಸ್ತೇನ್ ಬಾವುಟವನ್ನು ಹಾರಿಸಿದ್ದಾರೆ ಇಬ್ಬರು. 2 ಧ್ವಜವನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಕಿಡಿಗೇಡಿಗಳಿಗೆ ಹಾಕಿ ವಾರ್ನ್ ಮಾಡಿದ್ದಾರೆ. ಅನಗತ್ಯವಾಗಿ ಇಂಥ ಗೊಂದಲ ಈಗಾಗಲೇ ನೀವು ದಕ್ಷಿಣ ಕನ್ನಡದಲ್ಲಿ ನೋಡಿದ್ರಿ ಏನಾಯ್ತು ಬೆಳಗ್ಗೆ ಅಂತ. ಆದರೆ ಬೆನ್ನಲ್ಲೇ ಇಲ್ಲೂ ಕೂಡ ಒಂದಷ್ಟು ಯುವಕರು ಗೊಂದಲ ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಪ್ಯಾಲೆಸ್ತೇನ್ನ ಬಾವುಟವನ್ನು ಚಿತ್ರದುರ್ಗದಲ್ಲಿ, ಎಲ್ಲಿನ ಚಿತ್ರದುರ್ಗ, ಎಲ್ಲಿನ ಪ್ಯಾಲೆಸ್ತೇನ್, ಇಲ್ಲಿ ಪ್ರದರ್ಶನ ಮಾಡೋ ಮೂಲಕ ಮತ್ತಷ್ಟು ಗೊಂದಲ ಉಂಟು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಸೊ ಇಂಥವ್ರನ್ನ ಪ್ಯಾಲೆಸ್ತೇನ್ಗೆ ಕಳಿಸುವಂಥದ್ದು ಒಳ್ಳೆಯದು. ಯಾಕಂದರೆ ಅಲ್ಲಿಗೆ ಸಪೋರ್ಟ್ ಮಾಡೋದಾದರೆ ಇಲ್ಲಿರುವಂಥ ಅವಶ್ಯಕತೆ ಏನು ಅಂತ ಸಾರ್ವಜನಿಕರು ಕೂಡ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ. ಇನ್ನು ಕೋಲಾರದಲ್ಲೂ ಕೂಡ ಪ್ಯಾಲೆಸ್ತೇನ್ ಪರ ಘೋಷಣೆ ಕೇಳಿ ಬರ್ತಾ ಇದೆ. ಫ್ರೀ ಪ್ಯಾಲೆಸ್ತೇನ್ ಎನ್ನುವ ಬ್ಯಾನರ್ಗಳಲ್ಲಿ ಬರಹವನ್ನು ಇವರು ಪ್ರದರ್ಶನ ಮಾಡಿದರು, ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿದರು. ಬಾವುಟ ಹಾರಿಸದಂತೆ ಪೊಲೀಸರಿಂದ ವಾರ್ನಿಂಗ್. ಈದ್ ಮಿಲಾದ್ ಆಚರಣೆ ಹೀಗೆ ಮಾಡ್ತೀರಾ ಅಂತ ಸಹಜವಾಗಿ ಈಗ ಪೊಲೀಸರು ಕೂಡ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕೋಲಾರದಲ್ಲಿ ಪ್ಯಾಲೆಸ್ತೇನ್ ಪರ ಘೋಷಣೆ ಕೇಳಬಂತು. ಪ್ಯಾಲೆಸ್ತೇನ್ ಫ್ರೀ ಮಾಡಿ ಅಂತ ಭಾರತದಲ್ಲಿ ನಿಂತ್ಕೊಂಡು ಇವರು ಒತ್ತಾಯ ಮಾಡ್ತಿದ್ದಾರೆ. ನೋಡಿ, ಹೀಗೆ ಈದ್ ಮಿಲಾದ್ ಆಚರಣೆ ಮಾಡಿ ಅಂತ ಹೇಳಿದ್ರೆ ಫ್ರೀ ಪ್ಯಾಲೆಸ್ತೇನ್ ಅನ್ನೋ ಬಾವುಟ ಪ್ರದರ್ಶನ, ಅದು ಕೂಡ ಬೃಹದಾಕಾರದ ಒಂದು ಬಾವುಟ ರೆಡಿ ಆಗಿದೆ. ಇದು ಕೋಲಾರದಲ್ಲಿ ಫ್ರೀ ಪ್ಯಾಲೆಸ್ತೇನ್ ಅನ್ನೋ ಬಾವುಟ ಕಂಡು ಬರ್ತಾ ಇದೆ. अब्दुर्रहमान जामी मैं इसलिए नहीं कहा था कि रोक दो, मैंने तो इसलिए कहा था रोकने के लिए कि वो जो नात लिखकर मेरी बारगाह में सुनाने के लिए आ रहे थे, मैं वो नात अगर वो आकर मेरे रोटे के सामने पढ़ते तो मुझे खुद. ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ ಕಂಡು ಬಂದಂತ ದೃಶ್ಯಗಳಿವು. ಒಂದ್ ಕಡೆ ಪ್ಯಾಲೆಸ್ತೇನ್ನ ಬಾವುಟ, ಮತ್ತೊಂದ್ ಕಡೆ ನೀವು ನೋಡ್ತಾ ಇದ್ರೆ ಪ್ಯಾಲೆಸ್ತೇನ್ ಫ್ರೀ ಪ್ಯಾಲೆಸ್ತೇನ್ ಅಂತ ಒಂದು ದೊಡ್ಡ ಧ್ವಜವನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಇಂಥದ್ದು ಮಾಡಿದ್ರೆ ಸ್ವಲ್ಪ ಎಲ್ಲ ಕವರ್ ಮಾಡ್ತಾರೆ, ನೋಡ್ತಾರೆ, ಜನ ನೋಡ್ತಾರೆ, ಅಂತೂ ನಮ್ಮ ಉದ್ದೇಶ ಈಡೇರಬೇಕು ಅನ್ನೋದು. ಯಾವುದೇ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡೋದಿರಲಿ, ಅದು ಅವರವರ ಒಳಗಿರುವಂಥ ಭಾವನೆಗಳು. ಆದರೆ ಅದನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ ಉಳಿದಂಥವ್ರಿಗೂ ಕೂಡ ಸಮಸ್ಯೆ ಉಂಟು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇರುವಂಥ ಪ್ರಶ್ನೆ.